ಹಾಯ್ ಎಲ್ಲರಿಗೂ ನಮಸ್ಕಾರ. ನಿಮ್ಮಲ್ಲಿ ತುಂಬ ಜನ ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್ HK ಮತ್ತು RPC ಈ ರಿಸಲ್ಟ್ಗೆ ನೀವು ವೆಯ್ಟ್ ಮಾಡ್ತಾ ಇದ್ದೀರಾ. ಸೊ ಆ ವಿಷಯವಾಗಿ ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಹಾಗೆ ಅದರ ಜೊತೆಗೆ KPSCಯ ಗ್ರೂಪ್ C ಪೋಸ್ಟಲ್ಲಿ ಬರುವಂತಹ ಕೈಗಾರಿಕಾ ವಿಸ್ತೀರ್ಣಾಧಿಕಾರಿ ಆಗಿರ್ಬೋದು, ಸಿವಿಲ್ ಇಂಜಿನಿಯರಿಂಗ್ ರಿಲೇಟೆಡ್, ಸೊ ಆ ಎಲ್ಲ ಪೋಸ್ಟ್ಗಳ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಶೆಡ್ಯೂಲನ್ನು ಬಿಟ್ಟಿದ್ದಾರೆ. ಆ ವಿಷಯವಾಗಿ ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಮೊದಲನೇದಾಗಿ ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್ HK ರೀಜನ್ ಹಾಗೆ ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್ RPC ಈ ಎರಡೂ ಹುದ್ದೆಗಳ ಲಿಸ್ಟ್ ಕೂಡ ರೆಡಿಯಾಗಿದೆ. HK ರೀಜನ್ ಅವ್ರದ್ದು ಅಂತಿಮ ಆಯ್ಕೆ ಪಟ್ಟಿ ಹಾಗೆ RPC ಅವ್ರದ್ದು ತಾತ್ಕಾಲಿಕ ಆಯ್ಕೆ ಪಟ್ಟಿ ಸಿದ್ಧ ಆಗಿ ಅದು KPSC ಅವರ ಅಪ್ರೂವಲ್ಗೆ ಇವತ್ತು 18/2/2026 ತಲುಪಿದೆ. ಅವರು ಯಾವಾಗ ಬೇಕಾದರೂ ಅದಕ್ಕೆ ಸೈನ್ ಮಾಡ್ಬೋದು. ಯೂಶ್ವಲಿ ನಾನು ಹೇಳೋ ಒಂದು ವಾರದಲ್ಲಿ ಬರುತ್ತೆ ಅಂತ ಹೇಳ್ತೀನಿ, ಬಟ್ ಇತ್ತೀಚೆಗೆ ಯಾವ ಎಕ್ಸಾಮ್ಗಳು ಇಲ್ವಲ್ಲ, ಸೊ ಬೇಗ ಅಪ್ರೂವ್ ಆಗ್ತಿದೆ. ಇನ್ನೊಂದು 2 ದಿನದಲ್ಲಿ ಈ ರಿಸಲ್ಟನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು, ಅಥವಾ ಮುಂದಿನ ವಾರದಲ್ಲಿ ಖಂಡಿತವಾಗಿಯೂ ನೀವು ಈ ರಿಸಲ್ಟನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಯಾರ್ಯಾರು ಈ ರಿಸಲ್ಟ್ಗೆ ವೆಯ್ಟ್ ಮಾಡ್ತಿದ್ದೀರೋ ನಿಮ್ಮೆಲ್ಲರಿಗೂ ಆಲ್ ದಿ ಬೆಸ್ಟ್, ಒಳ್ಳೆಯದಾಗಲಿ ಅಂತ ಹೇಳ್ತೀನಿ. ಹಾಗೆ ನಿಮ್ಮಲ್ಲಿ ಎಷ್ಟೋ ಜನರಿಗೆ ತಾತ್ಕಾಲಿಕ ಪಟ್ಟಿ ಅಂದ್ರೇನು, ಅಂತಿಮ ಆಯ್ಕೆ ಪಟ್ಟಿ, ಅಡಿಷ್ನಲ್ ಲಿಸ್ಟ್ ಹಾಗೆ ಅಡಿಷ್ನಲ್ ಸೆಲೆಕ್ಟ್ ಲಿಸ್ಟ್ ಇದೆಲ್ಲ ಏನು ಅಂತ ಡೌಟ್ಸ್ ಇರ್ಬೋದು. ನಾನು ಈ ವಿಷಯವಾಗಿ ಒಂದು ವಿಡಿಯೋನ ಮಾಡಿದ್ದೀನಿ. ಕ್ಯಾಪ್ಷನಲ್ಲಿ ಕಾಣ್ತಿರುವಂತಹ ಲಿಂಕಿಗೆ ಕ್ಲಿಕ್ ಮಾಡಿ ಅಥವಾ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನೋಡಿ. ಹಾಗೆ ಆ ವಿಡಿಯೋವನ್ನು ನೋಡಿದರೆ ನಿಮಗೆ ಒಂದು ಐಡಿಯಾ ಸಿಗುತ್ತೆ. ಹಾಗೆ ಮುಂದಿನ ವಿಷಯ, KPSC ಅವರು ಗ್ರೂಪ್ C ಡಾಕ್ಯುಮೆಂಟ್ ವೆರಿಫಿಕೇಷನ್ ಶೆಡ್ಯೂಲನ್ನು ಬಿಟ್ಟಿದ್ದಾರೆ. ಇದರಲ್ಲಿ ಇಂಡಸ್ಟ್ರಿಯಲ್ ಎಕ್ಸ್ಟೆನ್ಷನ್ ಆಫೀಸರ್, ಕೈಗಾರಿಕಾ ವಿಸ್ತೀರ್ಣಾಧಿಕಾರಿಗಳು ಇವರ ಡಾಕ್ಯುಮೆಂಟ್ ವೆರಿಫಿಕೇಷನ್ 19ನೇ ತಾರೀಕಿಂದ ಇದೆ. ಹಾಗೆ ಜಲಸಂಪನ್ಮೂಲ ಇಲಾಖೆಯವರ 216 ಪೋಸ್ಟ್ ಇದ್ದಿದ್ದು ಇದು 20ನೇ ತಾರೀಕಿಂದ 26ನೇ ತಾರೀಕುವರೆಗೂ ಇದೆ. ಇದೆಲ್ಲ ಇದೇ ತಿಂಗಳಲ್ಲಿ ನಡೆಯುವಂತಹ ಒಂದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗಿರುತ್ತೆ. ಹಾಗೆ ಕಿರಿಯ ಇಂಜಿನಿಯರ್ ಸಿವಿಲ್ ಆಲ್ರೆಡಿ ಸರ್ವೀಸಲ್ಲಿ ಇರೋದು ಅವ್ರದ್ದು 26ನೇ ತಾರೀಕಂದು ಇದೆ. ಇದ್ರ ಜೊತೆಗೆ ಸಹಾಯಕ ಗ್ರಂಥಪಾಲಕ RPC ಅವರ ಪೋಸ್ಟ್ಗಳು ನಾನೀಗ ಹೇಳ್ತಿರೋದು ಅದು ಕೂಡ 26/3/2026 ಇದೆ. ಡಾಕ್ಯುಮೆಂಟ್ ವೆರಿಫಿಕೇಷನ್ ಹೋಗೋಕ್ಕಿಂತ ಮುಂಚೆ ನನ್ನ ಇನ್ನೊಂದು ವಿಡಿಯೋ ಇದೆ. ಸೊ ಆ ಪ್ರಾಸೆಸ್ ಯಾವ ರೀತಿ ಇರುತ್ತೆ ಅಂತ ಆ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇದೆ, ಅದನ್ನು ಕೂಡ ಒಮ್ಮೆ ನೋಡಿ. ನೀವು 2 ಸೆಟ್ ಜೆರಾಕ್ಸ್ ಕಾಪಿಯನ್ನು ತಗೊಂಡೋಗಿ ನಿಮ್ಮ ಒರಿಜಿನಲ್ ಡಾಕ್ಯುಮೆಂಟ್ಸ್ ಜೊತೆಗೆ ಅದಕ್ಕೆ ನೀವು ಸೆಲ್ಫ್ ಅಟೆಸ್ಟೆಡ್ ಮಾಡಿರಬೇಕಾಗತ್ತೆ. ಇದು ತುಂಬ ಕ್ವಶನ್ ಕೇಳ್ತಾ ಇರ್ತಾರೆ, ಗೆಜೆಟೆಡ್ ಆಫೀಸರ್ ಸಿಗ್ನೇಚರ್ ಬೇಕಾ ಅಂತ. ಖಂಡಿತವಾಗಿಯೂ ಬೇಡ. ಅದಕ್ಕೆ ನಿಮ್ಮ ಸೆಲ್ಫ್ ಅಟೆಸ್ಟೆಡ್ ಆಗಿದ್ರೆ ಸಾಕು, ನಿಮ್ಮ ಸಿಗ್ನೇಚರ್ ಆಗಿದ್ರೆ ಸಾಕು. ಒಟ್ಟಿನಲ್ಲಿ KPSC ಅವರ PDO ಎಕ್ಸಾಮ್ ಬಗ್ಗೆ ಫೈನಲಿ ಅಪ್ಡೇಟ್ ಸಿಕ್ಕಿದೆ. ಈ ಪೋಸ್ಟಿಗಂತೂ ತುಂಬ ಜನ ಕಮೆಂಟ್ ಮಾಡ್ತಾ ಇದ್ರಿ. ಸೊ ನಾನು ಅಕ್ಯುರೇಟ್ ಇನ್ಫಾರ್ಮೇಷನ್ ಸಿಗಲಿ ಅಲ್ಲಿವರೆಗೂ ಹೇಳೋದು ಬೇಡ ಅಂತ ಅಂದ್ಕೊಂಡು ನಾನು ಹೇಳಿರಲಿಲ್ಲ. ಇವಾಗ ಅದು ವೆಬ್ಸೈಟಲ್ಲಿ ಬಿಟ್ಟಿರುವಂಥ ಇನ್ಫಾರ್ಮೇಷನ್ ಇದು, ಸೊ ಅಕ್ಯುರೇಟ್ ಆಗಿರುತ್ತೆ. ಯಾರ್ಯಾರು ವೆಯ್ಟ್ ಮಾಡ್ತಿದ್ದೀರಾ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಆಲ್ ದಿ ವೆರಿ ಬೆಸ್ಟ್ ಒನ್ಸ್ ಅಗೇನ್. ಹಾಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಹೋಗ್ತಿರೋರೆ ನಿಮ್ಮೆಲ್ಲರಿಗೂ ಆಲ್ ದಿ ಬೆಸ್ಟ್. ಈ ಚಾನಲಲ್ಲಿ ಸ್ಟಡಿ ರಿಲೇಟೆಡ್ ವೀಡಿಯೋಸ್ಗಳೆಲ್ಲ ಇದೆ, ಪ್ಲೇ ಲಿಸ್ಟಿಗೆ ಹೋಗಿ ಬೇಕಾಗಿರೋ ವೀಡಿಯೋಸ್ಗಳನ್ನೆಲ್ಲ ನೋಡಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಎಲ್ಲರಿಗೂ ಧನ್ಯವಾದಗಳು.